ದಾವಣಗೆರೆ ಉಪಚುನಾವಣೆ. ಸಚಿವ ಜಮೀರ್ ಅಹಮದ್ ರವರಿಗೆ ಸಚಿವ ಎಸ್ ಮಲ್ಲಿಕಾರ್ಜುನರಿಂದ ಅವಹೇಳನಕಾರಿ ಮಾತು. ಕೆಎಂಯು ಮುಖಂಡರ ಆಕ್ರೋಶ. ಸಚಿವ ಜಮೀರ್ ಅಹಮದ್ ರವರಿಗೆ ಕ್ಷಮೆಯಾಚನೆ ಮಾಡಲು ಒತ್ತಾಯ. ಕ್ಷಮೆಯಾಚನೆ ಮಾಡದಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ. ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿ ಅಬ್ದುಲ್ ಜಬ್ಬಾರ್ ರವರಿಗೆ ಟಿಕೆಟ್ ನೀಡಬೇಕು. ಕೆಎಂಯು ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲ್ಬುಲ್ಗಿ, ಬಾಗಲಕೋಟೆ ಜಿಲ್ಲಾ ವಕ್ಫ್ ಅಧ್ಯಕ್ಷ ಮೆಹಬೂಬ್ ಸರಕಾವಸ್ ಜಂಟಿ ಹೇಳಿಕೆ. ದಾವಣಗೆರೆ ಉಪಚುನಾವಣೆಯ ಕುರಿತು ಇತ್ತೀಚೆಗೆ ಮುಸ್ಲಿಂ ಸಮಾಜದ ಸರ್ವೋಚ್ಚ ನಾಯಕ ಮತ್ತು ಪ್ರಶ್ನಾತೀತ ನಾಯಕರಾಗಿರುವಂತಹ ಜನಾಬ್ ಬೀಜದ್ ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಒಂದು ವಾದವನ್ನು ಮಂಡಿಸಿದಾಗ ಅಲ್ಲಿಯ ಮುಖಂಡರು ಮತ್ತು ಶಾಸಕರು ಮಂತ್ರಿಗಳು ಆಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ರವರು ಶ್ರೀಯುತ ಜಮೀರ್ ಅಹಮದ್ ರವರ ಕುರಿತು ಅವಹೇಳನಕಾರಿ ಅಥವಾ ಅಪಮಾನ ಮಾಡುವಂತ ರೀತಿಯಲ್ಲಿ ಏಕವಚನದಲ್ಲಿ ಸಂಬೋಧನೆ ಮಾಡ್ತಾ ಈ ಪ್ರದೇಶಕ್ಕೆ ಟಿಕೆಟ್ ಕೇಳುವಲ್ಲಿ ಜಮೀರ್ ಪಾತ್ರ ಏನು ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸನ್ಮಾನ್ಯ ಮಲ್ಲಿಕಾರ್ಜುನ್ ರವರೇ, ನಿಮ್ಮ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಮುಸಲ್ಮಾನರಿರುವಂತಹ ಮತಕ್ಷೇತ್ರ. ನೀವು ಮುಸ್ಲಿಮರು ವೋಟ್ ಹಾಕದೇ ಇದ್ರೆ ಗೆದ್ದು ಬರುವಂತಹದ್ದು ನಿಮಗೆ ಗೊತ್ತಾಗ್ತಿತ್ತು. ಜಮೀರ್ ಅವರು ಈ ರಾಜ್ಯದಲ್ಲಿ ಎಲ್ಲೇ ಹೇಳಿದ್ರು ಕೂಡ ಮುಸಲ್ಮಾನರು ಪ್ರತಿಶತ 80ರಿಂದ 90% ಅವರ ಮಾತನ್ನ ಕೇಳಿ ಮತ ಹಾಕುವಂತ ನಿರ್ಧಾರವನ್ನ ಮಾಡುವಂತ ಮಟ್ಟದಲ್ಲಿ ಇವತ್ತು ರಾಜ್ಯದಲ್ಲಿ ಇದ್ದಾರೆ. ಅಂತ ಒಬ್ಬ ನಾಯಕನಿಗೆ ನೀವು ಅಪಮಾನ ಮಾಡ್ತೀರಿ ಅಂತಂದ್ರೆ ಏನು ಕಾಂಗ್ರೆಸ್ ನಿಮ್ಮ ಮನೆತನದ ಆಸ್ತಿನೋ ಅಥವಾ ನಿಮ್ಮ ವೈಯಕ್ತಿಕ ಆಸ್ತಿನೋ ಇದನ್ನ ನೀವು ಮೊದಲು ಸ್ಪಷ್ಟಪಡಿಸಬೇಕು. ಈ ನಿಮ್ಮ ಧೋರಣೆ ನಾವು ಬಲವಾಗಿ ಖಂಡಿಸ್ತೇವೆ. ಮುಸಲ್ಮಾನರು ಟಿಕೆಟೇ ಕೇಳಬಾರ್ದು ಅನ್ನುವಂತ ವಾದ ಇದ್ಯಾವ ನ್ಯಾಯ? ಟಿಕೆಟ್ ಕೊಡೋ ಕೆಲಸ ಕಾಂಗ್ರೆಸ್ಸಿನ ಹೈಕಮಾಂಡ್ ಮಾಡ್ತದೆ. ಕೇಳುವಂತದ್ದು ಪ್ರತಿಯೊಬ್ಬರಿಗೆ ಹಕ್ಕಿದೆ, ಕೇಳ್ತಾರ. ಈಗ 75 ವರ್ಷಗಳಿಂದ ಮುಸಲ್ಮಾನರು ಕಾಂಗ್ರೆಸ್ ಅನ್ನ ಮುಳುಗುವಂತ ಸಂದರ್ಭದಲ್ಲಿ ಕೈ ಹಿಡಿದು ಎಬ್ಬಿಸಿದಂತ ಇತಿಹಾಸವನ್ನ ನಾವು ನೋಡಿದ್ದೇವೆ. ಕಳೆದ ಬಾರಿಯೂ ಕೂಡ ಮುಸ್ಲಿಮರ ಒಂದು ಮತದಾನದ ಮುಖಾಂತರವೇ ಈ ರಾಜ್ಯದಲ್ಲಿ ಬಹುಮತದ ಸರ್ಕಾರವನ್ನ ರಚಿಸಿದೆ. ನಿಮಗೆ ಗೊತ್ತಿರಲಿ, ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾಗಿ ಈ ರಾಜ್ಯದಲ್ಲಿ ಜಾತಿ ಮತ ಪಂಥ ಎನ್ನದೇ ಎಲ್ಲರಿಗೂ ಕೂಡ ಸಹಾಯ ಮಾಡಿರ್ತಕ್ಕಂಥ ಇತಿಹಾಸ ನಮ್ಮ ಮುಂದೆ ಇದೆ. ಇವತ್ತು ನೀವು ಆಡಿರ್ತಕ್ಕಂಥ ಮಾತುಗಳಿಂದ ಈ ರಾಜ್ಯದ ಮುಸಲ್ಮಾನರಿಗೆ ಸಾಕಷ್ಟು ನೋವಾಗಿದೆ. ನೀವು ತಕ್ಷಣವೇ ಜಮೀರ್ ಅಹಮದ್ ರವರ ಕ್ಷಮೆ ಕೇಳಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಈಗಾಗಲೇ ಕರ್ನಾಟಕ ಮುಸ್ಲಿಂ ಯೂನಿಟಿ ಮುಸ್ಲಿಮರನ್ನ ಒಗ್ಗೂಡಿಸುವ ಕೆಲಸ ಮಾಡ್ತಾ ಇದೆ. ನಾವು ದಾವಣಗೆರೆಗೂ ಕೂಡ ಬರ್ತೇವೆ. ನೀವು ಕಾಂಗ್ರೆಸ್ನವರು ಮುಸಲ್ಮಾನರಿಗಾಗಿ ಏನ್ ಮಾಡಿದ್ದೀರಿ ಅನ್ನುವಂಥದ್ದು ನೀವು ಹೇಳ್ಬೇಕು. ಯಾಕಂದ್ರೆ ನೀವು ಕೂಡ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಸಚಿವರಾಗಿದ್ದೀರಿ. 2B ಮೀಸಲಾತಿಯ ವಿಷಯವನ್ನ ನಾವು ಈಗಾಗಲೇ ರಾಜ್ಯದ ಮುಂದಿಟ್ಟಾಗ ಇಲ್ಲಿವರೆಗೆ ನೀವು ಕಾಂಗ್ರೆಸ್ಸಿನವರು ನಮ್ಮ ಧ್ವನಿಗೆ ಒಂದು ಸಹಿತ ಮಾತು ಇವತ್ತಿನ ತನಕ ಹೇಳಿಲ್ಲ. ನಾವು ನಿಮಗೆ ಯಾಕೆ ಮತ ಹಾಕಬೇಕು ಅನ್ನುವಂತ ಪ್ರಶ್ನೆ ಮಾಡುವುದು ತಪ್ಪಲ್ಲೇನ್ರಿ ಸಾಹೇಬ್ರ? ನಾವು ಕೇಳುವಂತದ್ದು ಕೇಳಬಾರ್ದು ಅಂತಂದ್ರೆ ಹೆಂಗೆ? ನೀವೇನು ಕೊಟ್ಟಿರಪ್ಪ ಮುಸಲ್ಮಾನರಿಗೆ? ಪ್ರಾತಿನಿಧ್ಯ ಬಂದಾಗೂ ಕೇಳಬಾರ್ದಂತೀರಿ, MLA MLC ಟಿಕೆಟ್ ಕೇಳಬಾರ್ದಂತೀರಿ, ZP ಬಂದ್ರೆ ZP ಕೇಳಬಾರ್ದಂತೀರಿ. ಏನಾರ ಮತ್ತೆ ನಾವು ತಿಳ್ಕೊಂಡು ಕಾಂಗ್ರೆಸ್ಸಿಗೆ ಹೋಗಾಕ್ಬೇಕು? ನಾನು ಈ ರಾಜ್ಯದ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಒತ್ತಾಯವನ್ನು ಮಾಡ್ತೇನೆ. ಜನಸಂಖ್ಯೆ ಆಧಾರಿತವಾಗಿ ಏನು ನೀವು ಇವತ್ತಿನವರೆಗೆ ಶಾಮನೂರು ಶಿವಶಂಕರಪ್ಪ ಅವರು ಅಲ್ಲಿ ಶಾಸಕರಾಗ್ತಿದ್ರು, ಅವರಿಗೆ ಮುಸಲ್ಮಾನ್ ಸಮಾಜ ಮತ ಹಾಕ್ತಿತ್ತು. ಅವರ ನಿಧನದ ನಂತರ ಏನು ತೆರವಾಗಿರುವಂತ ಸ್ಥಾನಕ್ಕ ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಇರುವಂತಹ ಮುಸಲ್ಮಾನರಿಗೆ ಟಿಕೆಟ್ ಕೊಡಲೇಬೇಕು. ಕೊಡದೇ ಹೋದ ಪಕ್ಷದಲ್ಲಿ ಈ ರಾಜ್ಯದೆಲ್ಲ
ಭವಿಷ್ಯದ ದಿನಗಳಲ್ಲಿ ಮುಸಲ್ಮಾನರು ಯಾವುದೇ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಆಗ್ಬೇಕಾಗ್ತದೆ ಅನ್ನುವಂತ ಎಚ್ಚರಿಕೆಯನ್ನ ನಾನು ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳ್ತೇನೆ. ದಾವಣಗೆರೆಯಲ್ಲಿ ನಡೆದ ಒಂದು ಮಲ್ಲಿಕಾರ್ಜುನಯ್ಯ ಅಂತ ಒಂದು ಸಚಿವರ ಬಾಯಲ್ಲಿ ತಾವು ದೊಡ್ಡ ಮಾತು ಬರಬೇಕಾಗಿತ್ತು. ಇಡೀ ನಮ್ಮ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಮಾಡದೆ ಅವರು ಒಬ್ಬ ಪ್ರಶ್ನಾತೀತ ನಾಯಕರಾಗಿ ಸಮುದಾಯದ ಒಬ್ಬ ಒಳ್ಳೆಯ ನಾಯಕರಾಗಿ ಬಿಜೆಪಿ ಜಮೀರ್ ಅಹಮದ್ ಅವರ ಬಗ್ಗೆ ಮಲ್ಲಿಕಾರ್ಜುನಯ್ಯ ಅವರು ಮಾತಾಡ್ತಾರ, ಅವನ್ಯಾರು ಇವನ್ಯಾರು ಅಂತ. ನಿಮ್ಮ ದೋಸ್ತಿ ಇದ್ರ ನಿಮ್ಮ ಅಡಿಗೆ ಮನೆಯಲ್ಲಿ ಇರಲಿ. ಅದು ಸಾಮುದಾಯಿಕವಾಗಿ ನಮ್ಮ ಸಮುದಾಯದ ನಾಯಕರನ್ನ ಜಮೀರ್ ಅಹಮದ್ ಸಾಹೇಬ್ರ ಬಗ್ಗೆ ನೀವು ಈ ರೀತಿ ಕೆಳಮಟ್ಟದ ಹೇಳಿಕೆ ಹೇಳೋದು ತಪ್ಪು. ಯಾಕಂದ್ರ ಟೈಮ್ ಅಂತಂದ್ರ ಮುಸಲ್ಮಾನ್ ಬೇಕು, ಮುಸಲ್ಮಾನ್ ಓಡ್ಬೇಕು. ಇವ್ರಿಗೆ ಹೇಳಿದಂತ ಮಾತನ್ನ ಇನ್ನಿತರ ಕಾಂಗ್ರೆಸ್ ನಾಯಕರು ಯಾರು ಪ್ರಶ್ನೆ ಮಾಡೋದು. ಈಗ ಅದೇ ತಮ್ಗೆ ಯಾರಾದ್ರೂ ತಮ್ಮ ಸಮುದಾಯದವರು ಎಲ್ಲರೂ ಮಾಡ್ತಾರೆ. ಹೀಗಾಗಿ ಈ ಒಂದು ಹೇಳಿಕೆ ನೋಡಿ ಯಾಕೋ ಸಮುದಾಯಕ್ಕೆ ಒಂದು ಬೇರೆ ದಿಕ್ಸೂಚಿ ಅನ್ಸುತ್ತೆ. ಹೀಗಾಗಿ ನಮ್ಮ ರಾಜ್ಯದ ಎಲ್ಲ ಧರ್ಮಗುರುಗಳು ಮತ್ತು ಉನ್ಮಾದರು ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಕೊಡಬೇಕು. ಅವ್ರ ಬಗ್ಗೆ ನಮ್ಮ ನಾಯಕಿಗೆ ಅಪಮಾನ ಆಗೈತೆ, ಮುಂಬರುವ ಚುನಾವಣೆಯಲ್ಲಿ ನಾವು ವಿರುದ್ಧ ಮಾಡ್ತೀವಿ ಅಂತ ಖಂಡಿತವಾಗಿ ಹೇಳ್ಬೇಕು. ಇದು ಕೇವಲ ಒಬ್ಬ ಜಮೀರ್ ಅಹಮದ್ ಸಾಹೇಬರಿಂದ ಸುಮಾರು ಕೋಟಿ ಜನಸಂಖ್ಯೆ ಇದೆ ಮುಸಲ್ಮಾನರು. ಅವರು ಒಂದು ವಿಷಯದ ಬಗ್ಗೆ ಅವರು ಒಂದು ಮಾತು ಹೇಳಿ ಅವ್ರಿಗೆ ತೆಲೆವಾಗಿ ನಡೆಯುವಂತ ಒಂದು ಸಮುದಾಯ ಇವತ್ತು ಅಪಮಾನ ಮಾಡಿ ಅನ್ನೋದ್ರ ತಾವು ದಯವಿಟ್ಟು ಬೇಸರಕ್ಕಾಗಿ ಕ್ಷಮೆ ಕೇಳಬೇಕು. ಮುಂಬರುವ ದಿನಗಳಲ್ಲಿ ಚುನಾವಣೆಯಲ್ಲಿ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕಂತೇಳಿ ನಾನು ಹೈಕಮಾಂಡ್ ಅನ್ನು ಆಗ್ರಹಪಡಿಸುತ್ತೇನೆ. ಈ ಒಂದು ಹೇಳಿಕೆಗೆ ತಾವು ಬೇಸರಕ್ಕಾಗಿ ಕ್ಷಮೆ ಕೇಳಿ ಮುಂದಿನ ಚುನಾವಣೆಯಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕಂತೇಳಿ ನಾನು ವಿನಂತಿಸುತ್ತೇನೆ.